ಜೀವದಯ. ಪ್ರೇಮ ಶಿವಾನಂದ ಅವರು ಬರೆದಿರೋದು. ಈ ಪಾಠದಲ್ಲಿ ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ನೋಡ್ತೀವಿ. ಅಭ್ಯಾಸ ಪ್ರಶ್ನೆಗಳಲ್ಲಿ ಬಿಟ್ಟ ಸ್ಥಳಗಳು. ಬಿಟ್ಟಿರೋ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ರಂಗ ಮತ್ತು ಸಾದಿಕ್ ಇಬ್ಬರು ಡ್ಯಾಶ್ ಗೆಳೆಯರು. ಜೀವದ. 2. ಅಜ್ಜಿ ಡ್ಯಾಶ್ ಕಟ್ಟಿಗೆಗಳನ್ನು ಹಾರಿಸುತ್ತಿದ್ದರು. ಒಣ. 3. ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು. ಚಿಕಿತ್ಸೆ. 4. ಹಾವನ್ನು ಕೊಲ್ಲುವ ಡ್ಯಾಶ್ ನಮಗಿಲ್ಲ. ಹಕ್ಕು. ಅದಾದ ನಂತರ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅನ್ನೋ ಪ್ರಶ್ನೆಗಳನ್ನು ನೋಡ್ತೀವಿ. ಮೊದಲನೇ ಪ್ರಶ್ನೆ, ತಲೆ ಕೆಟ್ಟಿದೆಯೇನೋ ನಿಂಗೆ. ಯಾರು ಹೇಳಿದರು? ರಂಗ. ಯಾರಿಗೆ ಹೇಳಿದರು? ಸಾದಿಕ್ಕನಿಗೆ. 2. ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ. ಯಾರು ಹೇಳಿದರು? ವೈದ್ಯರು. ಯಾರಿಗೆ ಹೇಳಿದರು? ರಂಗನಿಗೆ. 3ನೇ ಪ್ರಶ್ನೆ, ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. ಯಾರು ಹೇಳಿದರು? ಸಾದಿಕ್. ಯಾರಿಗೆ ಹೇಳಿದರು? ರಂಗನಿಗೆ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ರಂಗ ಮತ್ತು ಸಾದಿಕ್ ಪ್ರತಿದಿನ ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು? ಉತ್ತರ, ರಂಗ ಮತ್ತು ಸಾದಿಕ್ ಪ್ರತಿದಿನ ಸೈಕಲ್ನಲ್ಲಿ ಶಾಲೆಗೆ ಹೋಗುತ್ತಿದ್ದರು. 2, ನೇರಳೆ ಮರವನ್ನು ಹತ್ತಿದವರು ಯಾರು? ಉತ್ತರ, ನೇರಳೆ ಮರವನ್ನು ಹತ್ತಿದವರು ರಂಗ. 3, ಅಜ್ಜಿ ಕೂಗಿಕೊಂಡದ್ದು ಯಾಕೆ? ಉತ್ತರ, ಅಜ್ಜಿ ಹಾವು ಕಚ್ಚಿದ್ದರಿಂದ ಕೂಗಿಕೊಂಡರು. 4ನೇ ಪ್ರಶ್ನೆ, ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು? ಉತ್ತರ, ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ, ಹಾಗಾಗಿ ಅಜ್ಜಿಗೆ ಅಪಾಯವೇನೂ ಇಲ್ಲ ಎಂದು ಹೇಳಿದರು. 5, ರಂಗ ಯಾರನ್ನು ಸಮಾಧಾನ ಪಡಿಸಿದನು? ಉತ್ತರ, ರಂಗ ಸಾದಿಕ್ನನ್ನು ಸಮಾಧಾನ ಪಡಿಸಿದನು. ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಏನೆಂದನು? ಉತ್ತರ, ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ನೋಡು ಎಂದನು. 2, ಕೋಪಗೊಂಡಿದ್ದ ಸಾದಿಕ್ನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? ಉತ್ತರ, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು, ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಎಂದು ರಂಗ ಸಮಾಧಾನ ಪಡಿಸಿದನು. ನೆಕ್ಸ್ಟು, ನೀವು ಮಾಡಿದ ಸಹಾಯದ ಬಗ್ಗೆ ಬರೆಯಿರಿ. ಪ್ರಶ್ನೆ ಕೇಳಿದರೆ ಉತ್ತರ, ನಾನು ದಾರಿಯಲ್ಲಿ ಬಿದ್ದಿದ್ದ ಮುಳ್ಳನ್ನು ಪಕ್ಕಕ್ಕೆ ತೆಗೆದು ಹಾಕಿದೆ. ನೆಕ್ಸ್ಟು ಸ್ವಂತ ವಾಕ್ಯ. ಭಾಷಾಭ್ಯಾಸದಲ್ಲಿ ಸ್ವಂತ ವಾಕ್ಯ. 1ನೇ ಪದ ಜೋಪಾನ. ಪುಸ್ತಕಗಳನ್ನು ಜೋಪಾನವಾಗಿಟ್ಟುಕೊಳ್ಳಬೇಕು. 2, ಸಮಾಧಾನ. ನನ್ನ ಅಮ್ಮ ನನಗೆ ಕೋಪಿಸಿಕೊಂಡಾಗ ಸಮಾಧಾನ ಮಾಡಿದಳು. 3, ತಪ್ಪು. ನನ್ನ ತಪ್ಪುಗಳನ್ನು ನನ್ನ ತಾಯಿ ತಿದ್ದಿದರು. ನೆಕ್ಸ್ಟು ಅರ್ಥಕೋಶದ ಸಹಾಯದಿಂದ ಪದಗಳ ಅರ್ಥ ಹುಡುಕಿ ಬರೆಯಿರಿ ಅಂತ ಇದೆ. 1ನೇದು ಖುಷಿ, ಹಿಗ್ಗು, ಆನಂದ, ಸಂತೋಷ. ಪೊದೆ, ಪೊದರು, ಗದರು, ಅಬ್ಬರಿಸು. ನೆಕ್ಸ್ಟು ಈ ಪದಗಳನ್ನು ಹೇಳುತ್ತಾ ನಕಲು ಮಾಡಿರಿ ಅಂತ ಕೇಳಿದರೆ ಸೇಮ್ ಪದಗಳನ್ನು ಹೇಳ್ತಾ ಬರೀಬೇಕು. ಅಯ್ಯೋ ಪಾಪ, ಪ್ರಾಣ ಉಳಿಸು, ತಪ್ಪಿನ ಅರಿವು. ಅದಾದಮೇಲೆ ಭಾಷಾ ಚಟುವಟಿಕೆಯನ್ನು ನೋಡ್ತೀವಿ. ಕೆಳಗೆ ನೀಡಿರುವ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಅದರಲ್ಲಿ ಹಾಕಾರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನೀವು ನೋಡಿದ ಹ ಅಕ್ಷರಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಇಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಹ ಅಕ್ಷರದಿಂದ ಆರಂಭ ಆಗುವಂತಹ ಹೆಸರುಗಳು: ಋಷಿಕೇಶ್, ಹಿರಣ್ಮಯಿ, ಹೃದಯೇಶ್, ಹರೀಶ್, ಹರಿ, ಹರಿಚರಣ್, ಹರ್ಷ, ಹರಣ್, ಹೇಮ. ಹೀಗೆ ಒಂದು ಹ ಅಕ್ಷರದಿಂದ ಆರಂಭ ಆಗುವಂತಹ ಪದಗಳನ್ನು ಇಲ್ಲಿ ಬರೆದಿದೆ. ಕಥೆಯನ್ನು ಓದಿ ಅದನ್ನು ನಿಮ್ಮ ಶಿಕ್ಷಕರ ಸಹಾಯದಿಂದ ಅಭಿನಯಿಸಿ ಅಂತ ಕೇಳಿದ್ದಾರೆ. ಕಥೆ ಹೀಗಿದೆ. ಕಥೆಯನ್ನು ಇಲ್ಲಿ ಓದ್ಕೊಂಡು ನೀವು ಕಥೆಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಬರೀಬೇಕು. ನೆಕ್ಸ್ಟು ಪಾಠ 3, ಹಂಚಿ ತಿನ್ನೋಣ. ಇದೊಂದು ಕಿರು ನಾಟಕ ಆಗಿದೆ. ಮೊದಲನೇದು, ಆವರಣದಲ್ಲಿ ಕೊಟ್ಟ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. 1ನೇದು, ನೀವು ಇಬ್ಬರು ಡ್ಯಾಶ್ ಹೋಗುವ ಹುಡುಗರು ಶಾಲೆಗೆ. ನೆಕ್ಸ್ಟು, ಜಗಳ ಮಾಡಿ ಏನು ಡ್ಯಾಶ್ ಲಾಭವಾಯಿತು. 3, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಡ್ಯಾಶ್ ಅಲ್ಲವೇ ಮನಸ್ಸಿದೆ. ನೆಕ್ಸ್ಟ್ 4ನೇದು, ಆ ಹಣ್ಣನ್ನು ಹಂಚಿ ಡ್ಯಾಶ್ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ತಿಂದಿದ್ದರೆ.
ನೆಕ್ಸ್ಟ್ ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದರೆ, ಬಾಲು ಮತ್ತು ಸೇತು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು, ಮನೆಯಲ್ಲಿ ಅಲ್ಲ ವಟಾರದಲ್ಲಿ. ಬಾಲು ಮತ್ತು ಸೇತು ಒಂದೇ ವಟಾರದಲ್ಲಿ ವಾಸ ಮಾಡುತ್ತಿದ್ದರು ಅಂತ ಬರೀಬೇಕು. ನೆಕ್ಸ್ಟ್ ಎರಡನೇದು, ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು. ಇಲ್ಲಿ ಅಂಗಳದಲ್ಲಿ ಅಲ್ಲ ಹಿತ್ತಲಲ್ಲಿ, ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು. ಮೂರನೇದು, ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು. ಕದಿಯಲು ಅಲ್ಲ ಕಸಿಯಲು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು. ನಾಲ್ಕನೇದು, ಹಿರಿಯರು ಕೈಯಲ್ಲಿದ್ದ ಕಲ್ಲು ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಕಲ್ಲು ಅಲ್ಲ ಬೆತ್ತ. ಹಿರಿಯರು ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದೇ ಪ್ರಶ್ನೆ, ಮಾವಿನ ಮರ ಎಲ್ಲಿತ್ತು? ಉತ್ತರ, ಮಾವಿನ ಮರ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಕಿತ್ತು. 2, ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು? ಉತ್ತರ, ಹಣ್ಣು ನೋಡಿ ಸೇತುವಿಗೆ ಆಸೆಯಾಯಿತು. 3ನೇದು, ಸೇತು ಮಾವಿನ ಹಣ್ಣು ನೋಡಿ ಏನು ಮಾಡಿದ? ಉತ್ತರ, ಸೇತು ಮಾವಿನ ಹಣ್ಣು ನೋಡಿ ಕಲ್ಲು ತೆಗೆದು ಹೋಗೆದನು. 4, ಮಕ್ಕಳ ಜಗಳವನ್ನು ಯಾರು ನೋಡಿದರು? ಉತ್ತರ, ಮಕ್ಕಳ ಜಗಳವನ್ನು ಹಿರಿಯರು ನೋಡಿದರು. ನೆಕ್ಸ್ಟ್ ಮೇನ್, ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಏ ಬಾಲೋ, ಕೊಡು, ಅದು ನನ್ನ ಹಣ್ಣು. ಯಾರು ಹೇಳಿದರು? ಸೇತು. ಯಾರಿಗೆ ಹೇಳಿದರು? ಬಾಲುವಿಗೆ. ಹಣ್ಣು ಎಲ್ಲಿ ಬಿತ್ತು ಹೇಳು. ಯಾರು ಹೇಳಿದರು? ಬಾಲು. ಯಾರಿಗೆ ಹೇಳಿದರು? ಸೇತುವಿಗೆ. 3ನೇ ಪ್ರಶ್ನೆ, ಕೊಡೋದಿಲ್ಲ ಏನೋ ಮಾಡ್ತೀಯ. ಯಾರು ಹೇಳಿದರು? ಸೇತು. ಯಾರಿಗೆ ಹೇಳಿದರು? ಬಾಲುವಿಗೆ. 4, ಯಾಕೆ ಮಕ್ಕಳೇ ಜಗಳ? ಯಾರು ಹೇಳಿದರು? ಹಿರಿಯರು. ಯಾರಿಗೆ ಹೇಳಿದರು? ಸೇತು ಮತ್ತು ಬಾಲುವಿಗೆ. ನೆಕ್ಸ್ಟು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿರಿ. ಉತ್ತರ, ಬಾಲುವಿನ ಕೈಯಲ್ಲಿದ್ದ ಒಂದು ಮಾವಿನ ಹಣ್ಣನ್ನು ಸೇತು ಕಸಿಯಲು ನೋಡಿದನು. ಅದು ಆಗಲಿಲ್ಲ. ಆಗ ಇಬ್ಬರೂ ನೆಲದ ಮೇಲೆ ಬಿದ್ದು ಹೊರಲಾಡಿ ಜಗಳವಾಡಿದರು. 2ನೇ ಪ್ರಶ್ನೆ, ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನು? ಉತ್ತರ, ಹಿರಿಯರು ಮಕ್ಕಳಿಗೆ ನೀವು ಶಾಲೆಗೆ ಹೋಗುವ ಹುಡುಗರು ಜಗಳ ಮಾಡಬಾರದು, ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಿ ಎಂದು ಹಿತವಚನ ಹೇಳಿದರು. ನೆಕ್ಸ್ಟು ವಿರುದ್ಧಾರ್ಥಕ ಪದಗಳು ಭಾಷಾಭ್ಯಾಸದಲ್ಲಿ ನೋಡ್ತೀವಿ. ಭಾಷಾಭ್ಯಾಸ. ವಿರುದ್ಧಾರ್ಥಕ ಪದಗಳು: ಆಸೆ, ನಿರಾಸೆ; ನಂಬಿಕೆ, ಅಪನಂಬಿಕೆ; ಸಂದೇಹ, ನಿಸ್ಸಂದೇಹ; ಅನುಕೂಲ, ಅನಾನುಕೂಲ. ನೆಕ್ಸ್ಟು ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ, ರಸ್ತೆ. 1ನೇದು, ರಸ್ತೆ. ನಾವು ರಸ್ತೆ ದಾಟುವಾಗ ಎಚ್ಚರದಿಂದಿರಬೇಕು. 2, ಹಿತ್ತಿಲು. ನಮ್ಮ ಮನೆಯ ಹಿತ್ತಿಲಲ್ಲಿ ಹೂಗಿಡಗಳಿವೆ. ವಿಪರೀತ. ನನಗೆ ಒಂದು ದಿನ ವಿಪರೀತ ಜ್ವರ ಬಂದಿತ್ತು. ಬೆತ್ತ. ನಮ್ಮ ಮನೆಯಲ್ಲಿ ಒಂದು ಬೆತ್ತವಿದೆ. ಅದಾದ ನಂತರ ಗಾದೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಕೇಳಿದರೆ, ಈ ಗಾದೆಗಳನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದಾಗ ಒಗಟು ಗಮನಿಸಿ ಅಂತ ಕೇಳಿದರೆ, ಸುತ್ತೆಲ್ಲ ಬಿಳಿಗೋಡೆ, ಎತ್ತೆತ್ತ ನೋಡಿದರೂ ಬಾಗಿಲಿಲ್ಲ. ಉತ್ತರ, ಮೊಟ್ಟೆ. ಅಪ್ಪನ ಹೊಳೆಯುವ ದುಡ್ಡು ಎಣಿಸಕ್ಕಾಗಲ್ಲ, ಅವ್ವನ ನೀಲಿ ಸೀರೆ ಮಡಿಸಕ್ಕಾಗಲ್ಲ. ಉತ್ತರ, ಆಕಾಶ. ಸುತ್ತ ಹಸಿರು ಕೋಟೆ, ಅದರೊಳಗೆ ಬಿಳಿ ಕೋಟೆ, ಅದರೊಳಗೆ ಕೆಂಪು ಕೋಟೆ, ಅದರೊಳಗೆ ಕಪ್ಪು ಸೈನಿಕರು. ಉತ್ತರ, ಕಲ್ಲಂಗಡಿ ಹಣ್ಣು.